ನಮಸ್ಕಾರ ಸ್ನೇಹಿತರೆ, ನಾನು ಕಿರಣ್ ಕನ್ನಡಿಗ. ನಿನ್ನೆ ನಡೆದ ಕಾಶ್ಮೀರದಲ್ಲಿ ಭೀಕರ ಗುಂಡಿನ ದಾಳಿ ನಡೆದಿದೆ. ಪತ್ನಿ ಎದುರೇ ಗಂಡನ ಗುಂಡಿನ ದಾಳಿ. ಅದು ಶಿವಮೊಗ್ಗದ ವ್ಯಕ್ತಿ ದಾಳಿಗೆ ಬಲಿಯಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ನೋಡಿ, ನಮ್ಮ ಇಂಡಿಯಾದಿಂದ ಜಮ್ಮು ಕಾಶ್ಮೀರಗೆ ಸುಮಾರು ಕುಟುಂಬ ಹೋಗಿತ್ತು. ಅಲ್ಲೊಂದು ಪ್ಲೇಸ್ ಚೆನ್ನಾಗಿದೆ, ಅಂದ್ರೆ ಪ್ರವಾಸಿ ಹಾಯಾಗಿರುತ್ತೆ. ಸೊ ಅಲ್ಲಿಗೆ ಹೋಗಿದ್ರು. ಹೋದಾಗ ಅಲ್ಲಿ ಸ್ವಲ್ಪ ಜನ ಊಟ ಮಾಡ್ತಾ ಇದ್ರು, ಸ್ವಲ್ಪ ಜನ ಎಂಜಾಯ್ ಮಾಡ್ತಾ ಇದ್ರು. ಆ ಪ್ರವಾಸಿಗೆ ಚೆನ್ನಾಗಿದೆಯಲ್ಲ ಪ್ಲೇಸ್ ಅಂತ. ಹಟ್ಟಹಾಸ ಉಗ್ರರು, ಸೂಳೆ ಮಕ್ಕಳು ಪಾಕಿಸ್ತಾನದವರು AK-47 ಅಲ್ಲಿ ನಮ್ಮ ಹಿಂದೂಗಳ ಮೇಲೆ 30ಕ್ಕೂ ಹೆಚ್ಚು ಜನಗಳಿಗೆ ಗುಂಡೇಟು ಮಾಡಿದ್ದಾರೆ. ಪಾಕಿಸ್ತಾನ್ ಕಚ್ಚಡ ಸೂಳೆ ಮಕ್ಕಳು ಇವ್ರನ್ನ ಬಿಡಬಾರ್ದು, ಗುಂಡು ದಾಳಿ ಮಾಡಿ. ಅದರಲ್ಲೂ ಬೇರೆ ಆ ಸೂಳೆ ಮಕ್ಕಳು ಏನ್ ಹೇಳಿದ್ದಾರೆ ಅಂದ್ರೆ, ಹಿಡ್ಕೊಂಡು ಮೋದಿಗೆ ಹೇಳು ಇದನ್ನ ಅಂತ ಹೇಳಿದ್ದಾರೆ. ಮೋದಿ ಅವ್ರಿಗೆ ಹೇಳೋದಲ್ಲ, ನಿಮ್ಮನ್ನ ಈ ಕ್ಷಣದಲ್ಲೇ ನಿಮ್ಗೆ ಬಿಟ್ಬಿಡ್ತೀವ ನಾವು ಇಂಡಿಯಾದವರು. ನಮ್ಮ ಹಿಂದೂಗಳ ಮೇಲೆ ನೀವು ಕೈ ಇಕ್ಕಿದೀರ ಅಂದ್ಮೇಲೆ ನಮ್ ತಾಯಣ್ಣೆ ನಮ್ಮ ನಿಮ್ಗಂತೂ ನಾವು ಬಿಡಲ್ಲ. ಪಾಕಿಸ್ತಾನದವ್ರಿಗೆ ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ? ನಮ್ಮ ಮೋದಿ ಅವರು, ಅಮಿತ್ ಶಾ ಅವರು ಈ ಸಲ ಅಂತೂ ಹೇಳಿದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಡಲ್ಲ. ಇವತ್ತು ನಮ್ಮ ಹಿಂದೂಗಳು ಮರಣ ಹೋಮ ನಡೀತಾ ಇದೆ. ಆದ್ರೆ ನೀವು ನಮ್ಮ 30 ಜನಕ್ಕೆ ಮುಟ್ಟಿದಿರಲ್ಲ ಪಾಕಿಸ್ತಾನದವರು. ಆದ್ರೆ ನಿಮ್ದು 30 ಜನ ಅಲ್ಲ, ನಿಮ್ದು ಅರ್ಧ ದೇಶ ಇಲ್ಲ, ಮುಕ್ಕಾಲು ದೇಶ ನಾಶನೇ ಮಾಡಾಕದು ನಮ್ಮ ಮೋದಿ ಅವರು, ನಮ್ಮ ಅಮಿತ್ ಶಾ ಅವರು. ಏನ್ ಅನ್ಕೊಂಡಿದ್ದೀರಾ? ಯಾವ್ದೋ ನೈನೇ ಕೇಯ ತಿನ್ನಕ್ ಊಟ ಇಲ್ಲ, ನಮ್ಮನ್ ಭಿಕ್ಷೆ ಬಿಡ್ತೀರಾ. ಪಾಕಿಸ್ತಾನದವ್ರಿಗಂತೂ ಫುಲ್ ಗಡಗಡ, ಎಲ್ಲಿ ನಮ್ ದೇಶ ಬ್ಲಾಸ್ಟ್ ಆಗೋಗುತ್ತೆ ಅಂತ. ಬ್ಲಾಸ್ಟ್ ಅಲ್ಲ, ಇನ್ಮೇಲಿದೆ ನಿಮ್ಗೆ ಆಟ. ಸುಮ್ನೆ ಇದ್ದವ್ರಿಗೆ ಸುಮ್ನೆ ಕೆಣಕ್ ಬಂದಿದ್ದೀರಾ ಅಂದ್ಮೇಲೆ ಆ ಪ್ರವಾಸಿಗಳ ಮೇಲೆ ನೀವು ಕೈ ಇಕ್ಕಿದಿರಲ್ಲ, ಅಮಾಯಕರ ಮೇಲೆ ಇಕ್ಕಿದಿರಲ್ಲ. ಅದೇ ನೀವ್ ತಾಕತ್ತಿದ್ರೆ ನಮ್ಮ ಇಂಡಿಯಾ ಆರ್ಮಿ ಮೇಲೆ ಕೈ ಇಕ್ರೋ ಗಂಡಸಾಗಿದ್ರೆ ನೀವು ಸೂಳೆ ಮಕ್ಳ ಕಳ್ತನದಲ್ಲಿ ಹೊಡೆಯೋದಲ್ಲ. ಅಪೋಸಿಟ್ ಡೈರೆಕ್ಟ್ ಆಗಿ ಬಂದ್ರಿ. ಫುಲ್ ಎಲ್ಲಾ ಕಡೆ ಅಲರ್ಟ್ ಆಗೋಗಿದ್ದಾರೆ. ನೀವ್ ಎಷ್ಟೇ ಅಲರ್ಟ್ ಆದ್ರೂ ನಾವು ಬಿಡಲ್ಲ ಇಂಡಿಯಾದವರು, ಗೊತ್ತಲ್ವಾ? ನಮ್ಮ ಮೋದಿ ಅವರು ಸೌದಿಯಿಂದ ಬರ್ಬೇಕಾದ್ರೆ ಪಾಕ್ ವಾಯುಮಾರ್ಗ ಬಳಸಲಿಲ್ಲ, ರೂಟ್ ಚೇಂಜ್ ಮಾಡಿ ಓಮನ್ ಅಂತ ವಾಯುಮಾರ್ಗದಲ್ಲಿ ಆ ರೂಟಿಂದ ಬಂದು ದೆಹಲಿಗೆ ಬಂದು ಇಳಿದಿದ್ದಾರೆ. ಆದ್ರೆ ಇವತ್ತು ನಮ್ಮ ಮೋದಿ ಅವರು ಹಾಗೆ ನಮ್ಮ ಅಮಿತ್ ಶಾ ಅವರು ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ ದೆಹಲಿಯಲ್ಲಿ. ಆದಷ್ಟು ಬೇಗ ಆ ಉಗ್ರರ ದಾಳಿ ಮಾಡಿರೋರ ಮೇಲೆ ನಮ್ಮ ಇಂಡಿಯನ್ ಆರ್ಮಿ ಅವರ ಕೈಯಲ್ಲಿ ಈ ನನ್ನ ಮಕ್ಕಳಿಗೆ ಗುಂಡೇಟು ಓಡಿಸ್ಬೇಕಂತ ನಾನು ಕೇಳ್ಕೊಂತೀನಿ. ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ಜೈ ಭಾರತ್.